ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ಒಂದು ಪ್ರಶ್ನೆಗಳು ಒಂದು ಫಸ್ಟ್ ರೌಂಡ್ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರೋ ವಿದ್ಯಾರ್ಥಿಗಳಿಗೆ ಬರ್ತಿರುವಂಥದ್ದು ಅಥವಾ ಈ ಥರ ಒಂದು ರೌಂಡ್ಗಳಲ್ಲೂ ಕೂಡ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿ ಈ ವಿಡಿಯೋ ಕೂಡ ನೋಡ್ತಿರ್ಬೋದು ವಿದ್ಯಾರ್ಥಿಗಳು ಒಂದು ಫ್ಯೂಚರಲ್ಲಿ ಅಂತ ಹೇಳ್ತಾ ಆ ವಿದ್ಯಾರ್ಥಿಗಳು ಕೂಡ ಈ ಡೌಟ್ಗಳು ಬರಬಹುದು. ನಮಗೆ ಸೀಟ್ ಅಂತ ಸಿಕ್ಕಿದೆ, ಸೊ ಸಿಕ್ಕಿರೋ ಸೀಟ್ಗೆ ನಾವೀಗ ಚಲನನ ಡೌನ್ಲೋಡ್ ಮಾಡಿಕೊಂಡು ಚಲನ ಎಲ್ಲ ಡೌನ್ಲೋಡ್ ಮಾಡಿಬಿಟ್ಟಿದ್ದೀವಿ ಅಂತ ಕೆಲವು ವಿದ್ಯಾರ್ಥಿಗಳು ಇದ್ರೆ, ಅಥವಾ ಇನ್ನು ಚಲನ ಡೌನ್ಲೋಡ್ ಮಾಡ್ಕೊಂಡು ನಾವು ಹಣವನ್ನು ಕಟ್ಟಿ ಸೊ ಅಡ್ಮಿಷನ್ ಸ್ಲಿಪ್ಪನ್ನು ಕೂಡ ಪಡ್ಕೊಂಬಂದ್ಬಿಟ್ಟಿದ್ದೀವಿ. ಸೊ ಈಗ ನಾವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದಾಗಿರುತ್ತಾ ಅಂತ ಕೆಲವು ವಿದ್ಯಾರ್ಥಿಗಳ ಪ್ರಶ್ನೆ ಆಗಿರುವಂಥದ್ದು. ಅಥವಾ ಇನ್ನ ಕೆಲವು ವಿದ್ಯಾರ್ಥಿಗಳಿಗೆ ನಾವು ಹಣವನ್ನು ಕಟ್ಟಿಲ್ಲ, ನಮ್ಮದು ಕ್ಯಾಟಗರಿ ಎಸ್ ಸಿ ಮತ್ತು ಎಸ್ ಟಿ ಬರುತ್ತೆ, ಹಾಗಾಗಿ ನಮಗೆ ಶುಲ್ಕ ವಿನಾಯಿತಿ ಇತ್ತಲ್ಲ, ಸೊ ನಾವು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡ್ ಬಂದಿದ್ದೀವಿ, ಈಗ ನಾವು ಸೆಕೆಂಡ್ ರೌಂಡ್ ಹೋಗ್ಬೋದಾ, ನಾವು ಅಡ್ಮಿಷನ್ ಮಾಡಿಸ್ತೇನೆ ಕಾಲೇಜ್ಗೆ ಅಂತ ಕೆಲವು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇರುವಂಥದ್ದು. ಹಾಗೆ ಇನ್ನ ಕೆಲವು ವಿದ್ಯಾರ್ಥಿಗಳು ಬರ್ತಿರೋ ಪ್ರಶ್ನೆ ಏನಂದ್ರೆ, ಈಗ ನಾವು ಫೀಸನ್ನು ಕಟ್ಟಿದ್ದೀವಿ, ನಮಗೆ ಅಡ್ಮಿಷನ್ ಆಗ್ಲಿಕ್ಕೆ ಇಷ್ಟ ಇಲ್ಲ ಕಾಲೇಜ್ಗೆ, ಅಥವಾ ನಾವು ನೆಕ್ಸ್ಟ್ ರೌಂಡ್ ಹೋಗ್ತೀವಿ, ಅಥವಾ ನಾವು ಅಡ್ಮಿಷನ್ನೇ ಮಾಡಿಸಿದಿಲ್ಲ, ನಮ್ಗೆ ಇವಾಗ ಬಿ ಎಡ್ ಬೇಡ ಅಂತ ಅನಿಸ್ತಿದೆ, ನಮಗೆ ಕಟ್ಟಿರೋ ಫೀಸ್ ವಾಪಸ್ ಬರುತ್ತಾ, ಈ ಒಂದು ಪ್ರಶ್ನೆಗಳು ಇರುವಂಥದ್ದು. ಹಾಗೆ ನಂತರದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಸೊ ಒಂದು ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲಾಖೆಯಲ್ಲಾಗಿರೋ ನಿಯಮ ಏನಿದೆ, ನಂತರದಲ್ಲಿ ಈ ಥರ ಒಂದು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಬೋದಾಗಿದ್ರೆ, ಅಂದ್ರೆ ಇವಾಗ ಸಿಕ್ಕಿರೋ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀವಿ ಅಂತ ಸ್ಲಿಪ್ ಎಲ್ಲ ತಗೊಂಡ್ಬಂದಿದ್ದೀರಾ, ಆ ಕಾಲೇಜ್ ನನಗೆ ಬೇಡ, ನಾನು ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಥವಾ ಇನ್ನೂ ಯಾವ್ದಾರ ರೌಂಡ್ಗೆ ಹೋಗ್ತೀನಿ ನಾನು, ಸೊ ನನ್ನನ್ನು ಪರಿಗಣಿಸ್ತಾರ, ಅಥವಾ ಯಾವೆಲ್ಲ ವಿದ್ಯಾರ್ಥಿಗಳು ಹೋಗ್ಬೋದಾಗಿರುತ್ತೆ ಈ ಥರ, ಅಥವಾ ಇಲಾಖೆಯಲ್ಲಿ ಈ ಥರ ನಿಯಮ ಏನಿದೆ, ಅಥವಾ ಇಲಾಖೆಯವರು ಏನು ತಿಳಿಸಿದ್ದಾರೆ ಇದ್ರ ಬಗ್ಗೆ, ಅಥವಾ ಏನು ಮಾಡಬೇಕಿರುತ್ತೆ ವಿದ್ಯಾರ್ಥಿಗಳು ಅವರು ಮುಂದಿನ ರೌಂಡ್ಗಳಿಗೆ ಪರಿಗಣನೆ ಆಗಬೇಕಾದ್ರೆ ಅವರಿಗೆ ಶುಲ್ಕ ವಾಪಸ್ ಬರುತ್ತಾ ಬರೋದಿಲ್ವಾ, ಅಥವಾ ಎಷ್ಟು ದಂಡವನ್ನ ಫೀಸನ್ನು ಯಾವೆಲ್ಲ ವಿದ್ಯಾರ್ಥಿಗಳು ಪೇ ಮಾಡಬೇಕಿರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಿ ಎಡ್ ಕುರಿತು ಪ್ರಮುಖ ಮಾಹಿತಿಗಳನ್ನು ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರುವಂಥವ್ರು ಸಬ್ಸ್ಕ್ರೈಬ್ ಈಗಲೇ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ, ಆ ಒಂದು ವಿದ್ಯಾರ್ಥಿಗಳು ಕೂಡ ಈ ಸಮಸ್ಯೆಗಳು ಆಗ್ತಿರ್ಬೋದು ಅಂತ ಹೇಳ್ತಾ ಹೆಚ್ಚಿಗೆ ಕ್ವಿಕ್ ಮಾಹಿತಿಗಳನ್ನು ಬೇಗನೆ ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ, ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ಸುದ್ದಿಗಳು, ನೋಟಿಫಿಕೇಶನ್ಗಳನ್ನು ಶೀಘ್ರವಾಗಿ ಬೇಗನೆ ಪಡ್ಕೋಬೋದಾಗಿರುತ್ತೆ. ಕ್ವಿಕ್ ಮಾಹಿತಿಗಳಾಗಿರ್ಬೋದು, ಸಲಹೆಗಳನ್ನು ಕೂಡ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಬೇಗ ಅಂತ ಹೇಳ್ತೀನಿ. ನಿಮ್ಮೆಲ್ಲ ಪ್ರಶ್ನೆಗಳು ಕೂಡ ಉತ್ತರ ಸಿಗ್ತಿರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿದ್ಯಾರ್ಥಿಗಳು ಏನೋ ಪ್ರಶ್ನೆ ಇದ್ರೆ, ಇನ್ಸ್ಟಾಗ್ರಾಮ್ ನಲ್ಲಿ ವಿದ್ಯಾರ್ಥಿಗಳು ತಮ್ಮದೇನೋ ಪ್ರಶ್ನೆ ಇದ್ರೆ ನಮ್ಮನ್ನ ಫಾಲೋ ಮಾಡೋದ್ರ ಮುಖಾಂತರ ತಮ್ಮ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ಉತ್ತರನ ಪಡ್ಕೋಬೋದಾಗಿರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತೀರಾ, ಫಾಲೋ ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ತಾ, ಸೊ ನಂತರದಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ವಿದ್ಯಾರ್ಥಿಗಳು ಮೆಸೇಜ್ ಅಥವಾ ಕಾಲನ್ನ ನಿಮ್ಮ ಪ್ರಶ್ನೆ ಏನಿದೆ ಅಂತ ಮೆನ್ಷನ್ ಮಾಡಿರಿ, ಆಮೇಲೆ ಕಾಲ್ ಅಥವಾ ಮೆಸೇಜ್ ಮಾಡಿರಿ, ನಾವು ರಿಪ್ಲೈ ಕೊಡ್ತೇವೆ. ಸೊ ಇನ್ನೊಂದು ಮತ್ತೊಂದು ಅಂತಾನೆ ಹಾಕಿ ವಿದ್ಯಾರ್ಥಿಗಳು, ಯಾಕಂದ್ರೆ ನಾವು ನಿಮ್ಮ ಮೆಸೇಜ್ ನಮಗೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಹಾಗೆ ರಿಪ್ಲೈ ಮಾಡೋಂತ ನಿಮ್ಮ ಐಡಿ ಓಪನ್ ಮಾಡಿದಾಗ ಅಲ್ಲಿ ಇನ್ನೊಂದು ಮತ್ತೊಂದು ಇರುತ್ತೆ. ನೆಕ್ಸ್ಟ್ ನಾವು ನಿಮ್ಮ ಐಡಿಯಿಂದ ವಾಪಸ್ ಹೋಗಿ ಬೇರೆಯವ್ರ ಐಡಿಗೆ ಮೆಸೇಜ್ ಹಾಕಿ ಈ ಥರ ಇದ್ದ ಸಂದರ್ಭದಲ್ಲಿ ನಿಮಗೆ ರಿಪ್ಲೈ ಬರದೇ ಹೋಗ್ಬೋದು, ತಡ ಆಗ್ಬೋದು, ಈ ಥರ ಏನಾದ್ರು ಸಮಸ್ಯೆ ಇರುತ್ತೆ. ನಿಮ್ಮ ಕ್ವಶನ್ ಮಾತ್ರ ಹಾಕಿರಿ, ಇನ್ಸ್ಟಾಗ್ರಾಮ್ನಲ್ಲಿ ಮಾತ್ರ ಮೆಸೇಜ್ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು, ಟೆಲಿಗ್ರಾಮ್ನಲ್ಲಿ ಅಲ್ಲ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ, ಇದೀಗ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ, ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ಬೇಗ ಸಿಗುತ್ತೆ ಅಂತ ಹೇಳ್ತಾ. ಸೊ ವಿಡಿಯೋ ಕಡೆಗೆ ಬರೋಣ, ಒಂದು ವಿಡಿಯೋ ಸ್ಟಾಕ್ ಲೈಕ್ ಮಾಡ್ಬೋದು ಅಂತ ಹೇಳ್ತಾ, ಬಿ ಎಡ್ನ ಒಂದು ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ತಿಳಿಸುವಂಥದ್ದು. ಅಡ್ಮಿಷನ್ ಸ್ಲಿಪ್ನ ಇವಾಗ ನೀವು ತಗೊಂಡ್ಬಿಟ್ಟಿದೆ ಅನ್ಕೊಳ್ಳಿ. ಸೊ ಮೊದಲದಾಗಿ ನಾನು ಇವಾಗ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಡ್ತಾನೆ ಬೇಗನೆ ನಿಮಗೆ. ಸೊ ಈ ವಿದ್ಯಾರ್ಥಿಗಳಿಗೆ ಅಂದ್ರೆ ಶುಲ್ಕ ವಿನಾಯಿತಿ ಇರೋದ್ರಿಂದ ಈ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡ್ಬಂದ್ಬಿಟ್ಟಿದ್ದೀರಿ ಇವಾಗ. ಸೊ ಅಥವಾ ಚಲನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರೋ ಅಂತ ವಿದ್ಯಾರ್ಥಿಗಳು ಏನು ಸಮಸ್ಯೆ ಇಲ್ಲ, ನೀವು ಆಲ್ಮೋಸ್ಟ್ ನೆಕ್ಸ್ಟ್ ರೌಂಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ ಆರಾಮಾಗಿ. ಸೊ ಅದೇನು ಮ್ಯಾಟರ್ ಆಗಲಿಕ್ಕಿಲ್ಲ, ನೀವು ಅಡ್ಮಿಷನ್ ಸ್ಲಿಪ್ ಅನ್ನು ಪಡ್ಕೊಂಡಿದ್ರೆ ಮಾತ್ರ ನಿಮ್ಮನ್ನ ಮುಂದಿನ ರೌಂಡ್ಗಳಿಗೆ ಪರಿಗಣಿಸಲು ಇನ್ನೊಂದು ಮತ್ತೊಂದು ಅನ್ನೋ ವಿಷಯ ನಡೆಯುತ್ತೆ. ಸೊ ಹಾಗಾದ್ರೆ ಏನು ಮಾಡಬೇಕಿತ್ತ ಅಂತ ಹೇಳಿದ್ರೆ, ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸ್ಲಿಪ್ ಅನ್ನು ನೀವು ಪಡ್ಕೊಂಡ್ ಬಂದಿರ್ತೀರಾ. ಸೊ ಈಗ ನಿಮಗೆ ಆ ಕಾಲೇಜ್ ಇಷ್ಟ ಆಗ್ತಿಲ್ಲ, ಇನ್ನೊಂದು ಮತ್ತೊಂದು ನೆಕ್ಸ್ಟ್ ರೌಂಡ್ ಹೋಗ್ಬೋದಾ, ಸೆಲೆಕ್ಟ್ ಮಾಡಿದ್ದೀನಿ ಸಕ್ಸಸ್ಫುಲ್ ಅಂತ ಬರ್ತಿದ್ದೀನಿ, ಇನ್ನೊಂದು ಮತ್ತೊಂದು ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತೀರಾ ನೆಕ್ಸ್ಟ್ ರೌಂಡ್ ಹೋಗಬೇಕು ಅಂತ. ಸೊ ವಿದ್ಯಾರ್ಥಿಗಳಿಗೆ ಪರಿಗಣಿಸ್ತಾರೆ ಅಂದ್ರೆ ಪರಿಗಣಿಸೋದಿಲ್ಲ ವಿದ್ಯಾರ್ಥಿಗಳು. ಅಡ್ಮಿಷನ್ ಸ್ಲಿಪ್ ನೀವು ಪಡ್ಕೊಂಡ್ ಬಂದ್ಮೇಲೆ ಅಡ್ಮಿಷನ್ ಆಗ್ತಿದ್ದೀರಾ ಅಂತಾನೆ ಅರ್ಥ ಆಗಿರ್ತದೆ. ಸೊ ಹಾಗೆ ಇವಾಗ ನೆಕ್ಸ್ಟ್ ರೌಂಡ್ ಹೋಗ್ಬೇಕಾದ್ರೆ ಏನೇನು ಪ್ರೋಸೆಸ್ ಇರುತ್ತೆ ನಿಮಗೆ ಅಂತ ಹೇಳಿದ್ರೆ, ಬ್ಯಾಂಗ್ಳೂರಲ್ಲಿ CSL ಅಂತ ಆಫೀಸ್ ಇರುವಂಥದ್ದು, ಕೇಂದ್ರೀಕೃತ ದಾಖಲಾತಿ ಘಟಕ, ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಅಂತ ಕರೀತಾರೆ. ಸೊ ಅಲ್ಲಿ ಹೋಗಿರೋ ಮುಖಾಂತರ ಅಂದ್ರೆ ವೆರಿಫಿಕೇಶನ್ ಸೆಂಟರ್ ಹೋಗಿ ಅಲ್ಲಿ ಇಮೇಲ್ ಮುಖಾಂತರ ಇನ್ನೊಂದು ಮತ್ತೊಂದು ಲೆಟರ್ ಕೊಡೋದ್ರ ಮುಖಾಂತರ ಎಲ್ಲ ಪರಿಹಾರ ಮಾಡ್ಕೋಬಹುದು. ಬಟ್ ಅವ್ರು ನಿಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾರೆ, ಇನ್ನೊಂದು ಮತ್ತೊಂದು ವೆರಿಫಿಕೇಶನ್ ಸೆಂಟರ್ಗಳು ಅಥವಾ ಸಿಟಿ ಡಯಟ್ ನೋಡಲ್ ಸೆಂಟರ್ ಅವರೆಲ್ಲ ನಿಮಗೆ ಸರಿಯಾಗಿ ಸಂಪರ್ಕ ಅಂದ್ರೆ ಮಾಹಿತಿನ ಕೊಡ್ತಾರೆ, ಇನ್ನೊಂದು ಮತ್ತೊಂದು ಅವರು ಸರಿಯಾಗಿ ಅಲ್ಲಿ ವರ್ಕ್ ಮಾಡ್ತಾರಲ್ವಾ ಹೇಳಲಿಕ್ಕೆ ಬರೋದಿಲ್ಲ ಅದು. ಸೊ ನಿಮ್ಮ ಡಯಟ್ ಸೆಂಟರ್ ನೋಡಲ್ ಸೆಂಟರ್ ಯಾವ ತರ ಇರ್ಬೋದು, ವೆರಿಫಿಕೇಶನ್ ಸೆಂಟರ್ ನಮಗೆ ಅದ್ರ ಬಗ್ಗೆ ಸುದ್ದಿ ಇಲ್ದಿರೋದ್ರಿಂದ ನಾವು ಹೇಳಿಕ್ ಬರೋದಿಲ್ಲ. ಸೊ ಅವ್ರು ನಿಮಗೆ ರೆಸ್ಪಾಂಡ್ ಮಾಡಿದ್ರೆ ಇನ್ನೊಂದು ಮತ್ತೊಂದೆಲ್ಲ ಕ್ಲಿಯರ್ ಮಾಡಿದ್ರು ಅಂದ್ರೆ ಈ ಒಂದು ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಓಕೆ. ಇಲ್ಲ ನಿಮಗೆ ಡೌಟ್ ಇದ್ದವ್ರು ಸರಿ ಮಾಡ್ತೀನಿ ಅನ್ನೋದು ಮತ್ತಂದ್ರೆ, ಬ್ಯಾಂಗ್ಳೂರಲ್ಲಿ ಇರ್ತಕ್ಕಂಥ ಕೇಂದ್ರೀಕೃತ ದಾಖಲಾತಿ ಘಟಕದ ಒಂದು ಆಫೀಸ್ಗೆ ಕಚೇರಿ ಏನಿದೆಲ್ಲ, ಕೇಂದ್ರೀಕೃತ ದಾಖಲಾತಿ ಘಟಕ, ಸೊ ಅಂದ್ರೆ ಹೆಡ್ ಆಫೀಸ್ ಅಂತ ಏನು ಕರೀತಾರಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಇಲ್ಲಿ ಹೋಗೋದ್ರ ಮುಖಾಂತರ ಅಂದ್ರೆ ಮೆಜೆಸ್ಟಿಕ್ ಇದೆ, ಅಡ್ರೆಸ್ ಅನ್ನು ಕೂಡ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೀನಿ, ಅಥವಾ ಗೂಗಲ್ ಅಲ್ಲಿ ನೀವು CSL ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಕೇಂದ್ರೀಕೃತ ದಾಖಲಾತಿ ಘಟಕ ಅಂತ ಸರ್ಚ್ ಮಾಡಿದ್ರೆ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ನಿಮಗೆ ಸಿಗುತ್ತೆ. ಒಂದು ಅಲ್ಲಿ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ತಮ್ಮ ಪರಿಹಾರಕ್ಕೆ ಅಂದ್ರೆ ಪ್ರಶ್ನೆಗಳು ಅಥವಾ ಇನ್ನೊಂದು ಮತ್ತೊಂದು ಏನೇ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಒಂದು ಕೊನೆಯ ಒಂದು ದಾರಿ ಆಗಿರುವಂಥದ್ದು. ಸೊ ಅಲ್ಲಿ ಪರಿಹಾರನ ಕಂಡುಕೋಬೋದಾಗಿರುತ್ತೆ.
ಸೊ SC/ST ವಿದ್ಯಾರ್ಥಿಗಳು ಅಲ್ಲಿ ಹೋಗೋದ್ರ ಮುಖಾಂತರ ಏನು ಮಾಡ್ಬೋದಾಗಿರುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಲೆಟರ್ ಮಾಡ್ಬೋದಾಗಿರುತ್ತೆ. ನನಗೆ ಈ ಥರ ಕಾಲೇಜ್ ಅಡ್ಮಿಷನ್ ಸ್ಲಿಪ್ ತೊಗೊಂಬಿಟ್ಟು ಇನ್ನೊಂದು ಮತ್ತೊಂದು ನನಗೆ ಇವಾಗ ಒಂದು ರೌಂಡ್ಗೆ ಅವಕಾಶ ಕೊಡಿ ಮುಂದಿನ ರೌಂಡ್ಗಳಿಗೆ ಅಂತ ನೀವು ರಿಕ್ವೆಸ್ಟ್ ಲೆಟರ್ನ ಬರೀಬೋದಾಗಿರುತ್ತೆ. ಸೊ ಕೊನೆ ರೌಂಡ್ಗೆ ಅವಕಾಶ ಕೊಡ್ಬೋದು ಅಥವಾ ಯಾವ ರೌಂಡ್ಗೆ ಅವಕಾಶ ಕೊಡ್ಬೋದಾಗಿರುತ್ತೆ ಅವರು. ಬಟ್ ನೋಡಿ ಅವಕಾಶ ಅಂತ ಕೊಡ್ತಾರೆ, ಬಟ್ ಏನು ಮಾಡ್ತಾರೆ ಅಂದರೆ ದಂಡವನ್ನು ಕಟ್ಸ್ಕೊತಾರೆ. ಯಾಕಂದರೆ ಈ ಒಂದು SC/ST ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರೋದ್ರಿಂದ ಅಡ್ಮಿಷನ್ ಸ್ಲಿಪ್ ತಗೋತಾರೆ. ಬಹುತೇಕ ವಿದ್ಯಾರ್ಥಿಗಳು ಮಾಡುವಂಥ ತಪ್ಪೇನಂದ್ರೆ ಇದು ಅಡ್ಮಿಷನ್ ಸ್ಲಿಪ್ ತಗೋಬಿಡ್ತಾರೆ, ಆಮೇಲೆ ಈ ಥರ ಒಂದು ಸಮಸ್ಯೆಗಳಲ್ಲಿ ಸಿಕ್ಕಾಕೋತಾರೆ. ಅಡ್ಮಿಷನ್ ಸ್ಲಿಪ್ ಅಲ್ವಾ ತಗೋಬೋದು ಅಂತ ತಗೋತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳಾದರೆ ಅಡ್ಮಿಷನ್ ಆಗಲ್ಲ ಬೇಡವಾ ಅಂತ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಫೀಸ್ ಇರುತ್ತೆ, ಅಲ್ಲಿ ಫೀಸ್ ಪೇ ಮಾಡಬೇಕಿರುತ್ತೆ ಡೇಟ್ಗೆ. ಸೊ ಈ ಒಂದು ವಿದ್ಯಾರ್ಥಿಗಳು ಫೀಸ್ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಅಡ್ಮಿಷನ್ ಸ್ಲಿಪ್ ತಗೊಂಡು ಆಮೇಲೆ ಅವ್ರಿಗೆ ಚಾಯ್ಸ್ ತರ ಅಂತ ಥಿಂಕ್ ಮಾಡ್ತಾರೆ. ಸೊ ಆ ಕಾರಣಕ್ಕೆ ಅವ್ರಿಗೆ ದಂಡ ಶುಲ್ಕ ಕೂಡ ಇರುತ್ತೆ. ಆ ವಿದ್ಯಾರ್ಥಿಗಳು ಇಷ್ಟು ದಂಡ ಅಂತ ಇರುತ್ತೆ, ಫೈನ್ ಅನ್ನ ಪೇ ಮಾಡೋದ್ರ ಮುಖಾಂತರ ಸೊ ಅವ್ರನ್ನ ರಿಕ್ವೆಸ್ಟ್ ಲೆಟರ್ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಫೈನ್ ಅನ್ನ ಕಟ್ಟಬೇಕು ಮತ್ತೆ ರಿಕ್ವೆಸ್ಟ್ ಲೆಟರ್ ನೀವು ಕೊಟ್ಟಂತ ಸಂದರ್ಭದಲ್ಲಿ ಮುಂದಿನ ಯಾವ್ದಾದ್ರು ರೌಂಡ್ಗೆ ನಿಮ್ಮನ್ನ ಪರಿಗಣಿಸ್ತಾರೆ. ಸೊ ಅವರು ಹೆಚ್ಚಿಗೆ ಮಾಹಿತಿನ ಅಲ್ಲಿ ಕೊಡ್ತಾರೆ. ಸೊ ಅದಕ್ಕೆ ಬೆಂಗಳೂರಲ್ಲಿರುವಂತಹ ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಭೇಟಿ ನೀಡಬೇಕಾಗಿರುತ್ತೆ. ಒಂದನೇ ಆಯ್ತು. ಈಗ ಈ ಒಂದು ಫೀಸ್ ಅನ್ನ ಪೇ ಮಾಡಿರುವಂತ ವಿದ್ಯಾರ್ಥಿಗಳ ಬಗ್ಗೆ ಬರೋಣ. ಅಂದ್ರೆ ಫೀಸ್ ಪೇ ಮಾಡಿದೀವಿ ಅಂತಕ್ಕಂಥ ಇತರೆ ಒಂದು ಕ್ಯಾಟಗರಿ SC ಮತ್ತು ST ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಇತರೆ ಒಂದು ಕ್ಯಾಟಗರಿ ಬರತಕ್ಕಂಥ ವಿದ್ಯಾರ್ಥಿಗಳು ಏನಿರುತ್ತಲ್ಲ ಅವರು ಕೂಡ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಆ ವಿದ್ಯಾರ್ಥಿಗಳಿಗೆ ಫೀಸ್ ಅಂತೂ ಕಟ್ಬಿಟ್ಟಿದೀವಿ, ನಮ್ಗೆ ವಾಪಸ್ ಬರುತ್ತೆ, ನನಗೆ ಅಡ್ಮಿಷನ್ ಆಗ್ಲಿಕ್ಕೆ ಇಷ್ಟ ಇಲ್ಲ ಕಾಲೇಜಿಗೆ, ಇನ್ನೊಂದು ಮತ್ತೊಂದು ಈ ತರ ಸಮಸ್ಯೆಗಳನ್ನ ವಿದ್ಯಾರ್ಥಿಗಳು ಹೇಳ್ತಿರ್ತೀರಾ. ಈ ಒಂದು ವಿದ್ಯಾರ್ಥಿಗಳು ಏನ್ ಮಾಡಬೇಕಿರುತ್ತೆ ಅಂದ್ರೆ ಸೇಮ್ ವಿದ್ಯಾರ್ಥಿಗಳು ಇವರು ಕೂಡ ಒಂದು ವೆರಿಫಿಕೇಶನ್ ಸೆಂಟರ್ ಅಲ್ಲಿ ಕ್ಲಿಯರ್ ಆದ್ರೆ ಓಕೆ, ಕ್ಲಿಯರ್ ಆಗ್ತಿಲ್ಲ ಅಂದ್ರೆ ಬ್ಯಾಂಗ್ಳೂರ್ ಇರತಕ್ಕಂಥ ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಹೋಗೋದ್ರ ಮುಖಾಂತರ ಆಲ್ಮೋಸ್ಟ್ ಅಲ್ಲೇ ಹೋದ್ರೆ ಬೆಟರ್ ಅನ್ಕೋತೀನಿ. ಅಲ್ಲಿ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಏನಾದ್ರು ಫೀಸ್ ಅನ್ನ ಪೇ ಮಾಡಿದ್ರೆ ಆ ಒಂದು ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಲೆಟರ್ ಕೊಡೋದ್ರ ಮುಖಾಂತರ ನೆಕ್ಸ್ಟ್ ಇನ್ನೊಂದು ಮತ್ತೊಂದು ನನ್ನ ಪರಿಗಣಿಸಿ ಅಂತ ಅಥವಾ ನನಗೆ ಫೀಸ್ ವಾಪಸ್ ಬೇಕಿತ್ತು ಅಂದರೆ ಶುಲ್ಕ ವಾಪಸ್ ಇನ್ನೊಂದು ಮತ್ತೊಂದು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದನ್ನ ದಂಡ ಶುಲ್ಕ ಅಂತ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಇತರೆ ಒಂದು ವೆಚ್ಚಗಳು ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಫೀಸನ್ನ ವಾಪಸ್ ಕೊಡೋದಿರುತ್ತೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಆ ಒಂದು ಪ್ರೊಸೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಸ್ಕ್ರೀನ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ಅವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಇಲಾಖೆ ಕಡೆಯಿಂದ ಒಂದು ಅಧಿಸೂಚನೆ ಅಂತ ನಿಮಗೆ ತಿಳಿಸ್ತಾ ಇರುವಂಥದ್ದು, ಬನ್ನಿ ಸ್ಕ್ರೀನ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಿರೋದು ಏನೇನು ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ಯಾವುದ್ರ ಬಗ್ಗೆ ಅಂತೆಲ್ಲ ಬನ್ನಿ. ಸೊ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸ್ತಾ ಇರ್ಬೋದಾಗಿರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳ ಶುಲ್ಕ ವಿವರ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ನಂತರದಲ್ಲಿ ಇತರ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿನ ಕೊಡ್ತಾನೆ. ಸೊ ಈ ಒಂದು ವಿದ್ಯಾರ್ಥಿಗಳಿಗೆ SC/ST ವಿದ್ಯಾರ್ಥಿಗಳಿಗಾದರೆ 2.5 ಲಕ್ಷದಕ್ಕಿಂತ ಆದಾಯದ ಒಳಗಡೆ ಇದ್ದರೆ ಅವರ ಒಂದು ಪೋಷಕರ ಆದಾಯಗಳು. ಸೊ ಆ ಕಾರಣಕ್ಕೆ ಆ ವಿದ್ಯಾರ್ಥಿಗಳಿಗೆ ಸೊ ಒಂದು ಶುಲ್ಕ ವಿನಾಯಿತಿಯನ್ನು ಕಡ್ಡಾಯವಾಗಿ ಶುಲ್ಕ ವಿನಾಯಿತಿಯನ್ನು ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಪಾವತಿಸಬೇಕಿರುತ್ತೆ. 2.5 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ದರೆ, ಆದಾಯದ ಮಿತಿ 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಸೊ ಒಂದು ದಾಖಲಾತಿ ಸಮಯದಲ್ಲಿ ವಿದ್ಯಾರ್ಥಿಗಳ ಶುಲ್ಕ ವಿನಾಯಿತಿ ಇರುತ್ತೆ ಅಂತ ಇಲ್ಲೆಲ್ಲ ಮಾಹಿತಿನ ಕೊಟ್ಟಿದ್ದು ನೋಡ್ಕೋಬೋದಾಗಿರುತ್ತೆ. ಸಾಮಾನ್ಯ ವರ್ಗದಡಿ B.Ed ಕೋರ್ಸ್ಗೆ ಆಯ್ಕೆಯಾದ ದಾಖಲಾತಿ ಸಮಯದಲ್ಲಿ ಶುಲ್ಕ ವಿನಾಯಿತಿ ಪಡೆಯಲು ಇಚ್ಛಿಸುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಅಂತ ಹೇಳಿದರೆ, ಮೂಲ ದಾಖಲೆ ಪರಿಶೀಲನೆ ಸಮಯದಲ್ಲಿ ಯಾವುದೇ ರೀತಿ ಮೀಸಲಾತಿ ಅಥವಾ ಶುಲ್ಕ ವಿನಾಯಿತಿಗೆ ಅವಶ್ಯಕತೆ ಇರುವಂತಹ ದಾಖಲೆಗಳನ್ನು ಸಲ್ಲಿಸದಿದ್ದಲ್ಲಿ ಮೀಸಲಾತಿ ಸೌಲಭ್ಯವನ್ನು ಮತ್ತು ಶುಲ್ಕ ವಿನಾಯಿತಿ ಸೌಲಭ್ಯವನ್ನು ಕಳೆದುಕೋತಾರೆ ಅಂತ ಹೇಳಿದ್ದಾರೆ. ನಿಮ್ಮದು ವೆರಿಫಿಕೇಶನ್ ಆಗಿದೆ, ಓಕೆ, ನಿಮ್ಮ ಸಮಸ್ಯೆಯಲ್ಲಿ ಈಗ ಮುಂದಕ್ಕೆ ಬರೋಣ ನಾವಿಲ್ಲಿ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಶುಲ್ಕ ಮುಟ್ಟುಗೋಲು ಅಂತ ಏನು ಕೊಟ್ಟಿದ್ದಾರೆ ಇದರಲ್ಲಿ ಗಮನಿಸ್ತಾ ಇರಬೇಕಾಗಿರುತ್ತೆ. ದಾಖಲಾತಿ ಪಡೆದ ಅಭ್ಯರ್ಥಿಗಳು ದಾಖಲಾತಿಯನ್ನು ರದ್ದುಪಡಿಸಿಕೊಂಡಲ್ಲಿ ಪಾವತಿಸಿದ ಶುಲ್ಕದಲ್ಲಿ ಆಡಳಿತ ವೆಚ್ಚವನ್ನು ದಂಡ ಶುಲ್ಕವನ್ನು ಕೆಳಕಂಡ ರೀತಿಯಲ್ಲಿ ಕಟ್ಟಾಯಿಸಿಕೊಳ್ಳಲಾಗುತ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಉಳಿಕೆ ಮೊತ್ತವನ್ನು ಪಾವತಿಸಲಾಗುವುದು ಅಂತ. ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಅವರು ಕಾಲೇಜಿಗೆ ಅಡ್ಮಿಷನ್ ಆದಮೇಲೆ ಇದು ಅನ್ವಯ ಆಗುತ್ತಾ ಅಥವಾ ವಿದ್ಯಾರ್ಥಿಗಳು ಡೈರೆಕ್ಟ್ ಫೀಸನ್ನು ಕಟ್ತಾರಲ್ಲ ಅದರಲ್ಲಿ ಅನ್ವಯ ಆಗುತ್ತಾ ಅಂತ ಸದ್ಯಕ್ಕೆ ಅವ್ರು ಮಾಹಿತಿಯನ್ನು ಕೊಟ್ಟಿಲ್ಲ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಂತರದಲ್ಲಿ ವೆರಿಫಿಕೇಶನ್ ಸೆಂಟರ್ ಅಥವಾ ಬ್ಯಾಂಗ್ಳೂರಲ್ಲಿರ್ತಕ್ಕಂಥ ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಹೋಗೋದ್ರ ಮುಖಾಂತರ ಹೆಚ್ಚಿನ ಮಾಹಿತಿನ ಪಡ್ಕೊಂಡು ನೀವು ಒಂದು ಫೀಸನ್ನು ಪೇ ಮಾಡಿದರೆ ಆ ಒಂದು ಸಮಸ್ಯೆಗಳು ನಿಮ್ಗೆ ಆಗ್ತಿರೋ ಅದನ್ನು ಅವರು ಏನು ಕಟ್ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಅದನ್ನು ಇಸ್ಕೋಬೋದಾಗಿರುತ್ತೆ. ಅವಧಿಗಳು ಸೊ ದಾಖಲಾದ ದಿನದಿಂದ 7 ದಿನಗಳವರೆಗೆ ಮೋಸ್ಟ್ಲಿ ಅಡ್ಮಿಷನ್ ಆದಮೇಲೆ ಅನ್ನೋ ಥರ ಅವ್ರು ಕೊಟ್ಟಿರುವಂಥದ್ದು ಇಲ್ಲಿ. ಸೊ ಆ ಕಾರಣಕ್ಕೆ 10% ಶುಲ್ಕ ಮುಟ್ಟುಗೋಲು ಅಂತ ಮಾಡ್ಕೋತಾರೆ. ದಾಖಲಾದ ದಿನದಿಂದ 15 ದಿನದವರೆಗೆ ಆಗಿದ್ದರೆ 50% ಕಟ್ ಮಾಡ್ಕೊತಾರೆ. ನಂತರದಲ್ಲಿ ದಾಖಲಾದ ದಿನದ 15 ದಿನದ ನಂತರದಾದರೆ 100% ಕಟ್ ಮಾಡ್ಕೋತಾರೆ ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ಅಭ್ಯರ್ಥಿಯು ಕಾಲೇಜಿಗೆ ದಾಖಲಾಗಿ ಕಾಲೇಜು ಪ್ರಾರಂಭವಾದ 15 ದಿನದವರೆಗೆ ಗೈರು ಹಾಜರಾದರೆ ಸೀಟನ್ನು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಯಾವುದೇ ಸೂಚನೆನ ಕೊಡದೆ ಅಂತ ಹೇಳಿದರೆ. ಪಾವತಿ ಮಾಡಲಾದ ಸಂಪೂರ್ಣ ಶುಲ್ಕವನ್ನು ನಿಯಮಾನುಸಾರ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ನಿಗದಿತ ದಿನಾಂಕದೊಳಗೆ ಹಂಚಿಕೆಯಾದ ಸಂಸ್ಥೆಯಲ್ಲಿ ವರದಿ ಮಾಡ್ಕೊಳ್ಳೋದು ತಪ್ಪಿಸದಲ್ಲೂ ಕೂಡ ಈಗ ಡೇಟನ್ನು ಕೊಟ್ಟಿರ್ತಾರೆ, ಡೇಟಲ್ಲಿ ಅಡ್ಮಿಷನ್ ಆಗಿಲ್ಲ ಅಂದ್ಕೊಂಡು ದಾಖಲಾತಿನ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ. ಶುಲ್ಕ ವಿನಾಯಿತಿ ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೊಟ್ಟಿರುವಂಥದ್ದು SC/ST ವಿದ್ಯಾರ್ಥಿಗಳಿಗೆ ತಮ್ಮ ದಾಖಲಾತಿಯನ್ನು ರದ್ದುಪಡಿಸಿಕೊಂಡಲ್ಲಿ ಮೇಲೆ ತಿಳಿಸಿರುವಂಥ ನಿಯಮಾನುಸಾರದಲ್ಲಿ ದಂಡ ಶುಲ್ಕವನ್ನು ಕೂಡ ಕಟ್ಟಬೇಕಾಗಿರುತ್ತೆ. ಈ ವಿದ್ಯಾರ್ಥಿಗಳು ಕೂಡ ಸೀಟು ಹಂಚಿಕೆ ಮಾಡಿಕೊಂಡು ದಾಖಲಾತಿ ಶುಲ್ಕ ಪಾವತಿಸದೆ ಅಂದರೆ ದಾಖಲಾತಿ ಶುಲ್ಕವನ್ನು ಪಾವತಿಸದೆ ದಾಖಲಾತಿ ರದ್ದುಪಡಿಸಿಕೊಳ್ಳಲು ಇಚ್ಛಿಸುವ ಅಭ್ಯರ್ಥಿಗಳು ಸಹ ಮೇಲಿನಂತೆಯೇ ದಂಡ ಶುಲ್ಕವನ್ನು ನೀಡಬೇಕು ಅಂತೆಲ್ಲ ಕೊಟ್ಟಿದ್ದಾರೆ. ಅಂದರೆ ಈ ವಿದ್ಯಾರ್ಥಿಗಳು ಸೀಟು ಸಿಕ್ಕಿರುತ್ತೆ ಇವರಿಗೆ. ಸೊ ಒಂದು ದಾಖಲಾತಿ ಶುಲ್ಕ ಏನಿರುತ್ತಲ್ಲ ಅಡ್ಮಿಷನ್ ಫೀಸನ್ನು ಪೇ ಮಾಡಿರೋದಿಲ್ಲ ಇವರು ಅಡ್ಮಿಷನ್ ಸ್ಲಿಪ್ ಪಡ್ಕೊಳ್ಳೋದಕ್ಕೆ. ಸೊ ಆ ವಿದ್ಯಾರ್ಥಿಗಳು ಕೂಡ ದಂಡ ಶುಲ್ಕವನ್ನು ಕಟ್ಟಬೇಕು. ಸೊ ಮತ್ತು ದಂಡ ಶುಲ್ಕವನ್ನು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಖರೀದಿಸಿದ ಬ್ಯಾಂಕ್ ಹುಂಡಿಯ ರೂಪದಲ್ಲಿ ನೀಡಬೇಕು ಅಂತೆಲ್ಲ ಹೇಳಿದ್ದಾರೆ. ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಬ್ಯಾಂಕ್ ಹುಂಡಿಯನ್ನು ಜಂಟಿ ನಿರ್ದೇಶಕರು ಕೇಂದ್ರೀಕೃತ ದಾಖಲಾತಿ ಘಟಕ ಒಂದು ಜಾಯಿಂಟ್ ಡೈರೆಕ್ಟರ್ ಸೆಂಟ್ರಲೈಸ್ಡ್ ಅಡ್ಮಿಷನ್ಸ್ ಇನ್ ಬ್ಯಾಂಗ್ಳೂರ್ ಸೊ ಪ್ಲೇಯಬಲ್ ಟು
ಬ್ಯಾಂಗ್ಳೂರ್ ಅಂತ ಕೊಟ್ಟಿದ್ದಾರೆ. ಇವರ ಹೆಸರಿನಲ್ಲಿ ಖರೀದಿಸಬೇಕು. ವಿದ್ಯಾರ್ಥಿಗೆ ಹಂಚಿಕೆ ಮಾಡಲಾಗಿದ್ದ ಆಯ್ಕೆ ಮಾಡಿಕೊಂಡ ಸಂಸ್ಥೆಗೆ ನಿಗದಿಪಡಿಸಿರುವ ಶುಲ್ಕಾನುಸಾರವಾಗಿ ಲೆಕ್ಕಾಚಾರ ಮಾಡಿ ದಂಡ ಶುಲ್ಕವನ್ನು ವಿಧಿಸಲಾಗ್ತದೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾರ್ಥಿಗಳು ಕೇಂದ್ರೀಕೃತ ದಾಖಲಾತಿ ಘಟಕ ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ, ಸೊ ಒಂದು ಬೆಂಗಳೂರಿನಲ್ಲಿರತಕ್ಕಂಥ ಒಂದು KG ರಸ್ತೆ ಒಂದು ಕಾವೇರಿ ಭವನದ ಎದುರು ಇರತಕ್ಕಂಥ ಒಂದು ಅಡ್ರೆಸ್ ಏನು ಕಾಣಿಸ್ತಿದೆಯಲ್ಲ ನಿಮಗೆ, ಇಲ್ಲಿ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಹೆಚ್ಚಿಗೆ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಯಾವ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಏನೇ ಹೆಚ್ಚಿಗೆ ಮಾಹಿತಿ ಇದ್ರೂ ಕೂಡ ನಿಮ್ಮದು ಸೀಟು ನೆಕ್ಸ್ಟ್ ರೌಂಡ್ ಪರಿಗಣಿಸಬೇಕು ಇನ್ನೊಂದು ಮತ್ತೊಂದು ಏನೇ ಇದ್ರೂ ಕೂಡ ನೀವು ಈ ಒಂದು ಅಡ್ರೆಸ್ಗೆ ವಿಸಿಟ್ ಮಾಡೋದ್ರ ಮುಖಾಂತರ ಹೆಚ್ಚಿಗೆ ಮಾಹಿತಿನ ಪಡ್ಕೋಬೋದು.